ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಈ ಥರ ವೇಸ್ಟ್ ಬ್ಯಾಗ್ಗಳಿಂದ ಮಾಲೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈಗ ಶಾಪಿಗೆಲ್ಲ ಹೋದರೆ, ಮಾರ್ಕೆಟಿಗೆ ಹೋದರೆ ತರಕಾರಿ, ಹಣ್ಣು ಈ ಥರದ ಬ್ಯಾಗ್ಗಳಲ್ಲಿ ಹಾಕಿ ಕೊಡ್ತಾರಲ್ವ, ಅದನ್ನು ಮನೆಗೆ ತಂದು ಬಿಸಾಡದೆ ಈ ಥರ ರಿಯೂಸನ್ನು ಮಾಡ್ಕೊಳ್ಬೋದು. ಮೊದಲಿಗೆ ಬ್ಯಾಗನ್ನು ಈ ಥರ ಮಡಚ್ಕೊಂಡು ತುದಿಗೆ ಹಾಕಿ ಬುಡಕ್ಕೆ ಕಟ್ ಮಾಡ್ಕೊಳ್ಳುವಂಥದ್ದು. ಈ ಥರ ಇದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲ, ಇದು ಒಂಥರ ಕ್ಲಾತ್ ಬ್ಯಾಗು. ಇದನ್ನು ತೊಳೆದು ರಿಯೂಸ್ ಮಾಡ್ಕೊಳ್ಬೋದು. ಮಾಲೆ ಮಾಡ್ಕೊಂಡಾಗ ಏನಾದರೂ ಧೂಳೆಲ್ಲ ಆದರೆ ರಿಯೂಸ್ ಮಾಡ್ಕೊಳ್ಬೋದು ಮತ್ತೆ ತೊಳೆದು. ಈ ಥರ ಒಂದೊಂದು ಇಂಚಿಗೆ ಈ ಥರ ಕಟ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಸೈಡಿಗೆ ಹೊಲಿಗೆ ಬಂದಿರ್ತದಲ್ವ, ಅದನ್ನು ಕಟ್ ಮಾಡಿಕೊಂಡು ಈಗ ಹೀಗೆ ಮಧ್ಯದಲ್ಲಿ ಮಡಚ್ಕೊಂಡು ಮತ್ತೊಂದು ಪದರವನ್ನು ಮಡಚ್ಕೊಂಡು ಒಂದೊಂದು ಇಂಚು ಕಟ್ ಮಾಡ್ತಾ ಹೋಗುವಂಥದ್ದು. ನೋಡಿ, ಈ ಥರ ಒಂದೊಂದು ಇಂಚು ಬರೋ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಕಲರಿನ ಬ್ಯಾಗನ್ನು ಮಾಡ್ಕೊಳ್ಬೋದು. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಹೀಗೆ ತುದಿಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು. ಈ ಥರ ಎಲ್ಲವನ್ನು ಕಟ್ ಮಾಡಿಕೊಳ್ಳಬೇಕು. ನನಗೆ ಇಲ್ಲಿ 3 ಕಲರ್ ಸಿಕ್ಕಿತ್ತು, ಹಾಗಾಗಿ ಹಸಿರು ಕಲರ್ ಒಂದು, ಹಳದಿ ಕಲರ್ ಒಂದು ಮತ್ತು ಬಿಳಿ ಕಲರನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೂಜಿ ಹಾಗೂ ದಾರದ ಸಹಾಯದಿಂದ ಇದನ್ನು ಹಾಕ್ತಾ ಹೋದರೆ ಆಯಿತು. ನೋಡಿ, ಈ ಥರ ಮೊದಲಿಗೆ ಫೋಲ್ಡ್ ಮಾಡ್ಕೊಳ್ಬೇಕು, ನಂತರ ಮತ್ತೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಸೂಜಿಯನ್ನು ಹಾಕುವಂಥದ್ದು. ನೋಡಿ, ಈ ಥರ ಕಾಣ್ತದೆ. ಹಾಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮುಂದೆ ಹಾಕ್ತಾ ಹೋದರೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೊಳ್ಬೋದು. ಇದು ನೋಡಿ, ಈ ಥರ ಹಾಕ್ತಾ ಹೋಗ್ಬೋದು. ಇದನ್ನು ಬಾಗಿಲು ತೋರಣವಾಗಿ ಸಹ ಬಳಸ್ಬೋದು. ಹಾಗೆ ಯಾವುದಾದ್ರೂ ಫಂಕ್ಷನ್ ಆದರೆ ಮಾಲೆಯಾಗಿ ಕೂಡ ಬಳಸ್ಬೋದು. ನೋಡಿ, ಈ ಥರ. ನಂತರ ಕೆಂಪು ಕಲರು, ಬೇರೆ ಬೇರೆ ಕಲರನ್ನು ಹಾಕ್ಕೊಳ್ಬೋದು. ಹಾಗೆ ಒಂದೇ ಕಲರನ್ನು ಮಾಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಮನೇಲಿ ಇದನ್ನು ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ಹೇಳಿ. ಎಲ್ಲ ಯಾರು ಬೇಕಾದರೂ ಮಾಡ್ಬೋದು, ತುಂಬ ಈಸಿ ಆದಂಥದ್ದೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲವನ್ನು ಸೂಜಿ ದಾರಕ್ಕೆ ಹಾಕೊಳ್ಳುವಂಥದ್ದು. ಮಧ್ಯೆ ಹಳದಿ ಹಾಗೂ ಮೊಸರನ್ನು ಹಾಕ್ಕೊಳ್ಬೋದು. ನೋಡಿ, ನಾನು ಈ ಥರ ಮಾಡಿದ್ದೀನಿ. ರೆಡಿ ಆಯಿತು ನಮ್ಮ ಮಾಲೆ. ಈ ಥರ ಕಾಣ್ತದೆ. ಹಿಂದುಗಡೆ ಒಂದು ದಪ್ಪ ದಾರವನ್ನು ಹಾಕ್ಕೊಂಡಿದ್ದೀನಿ, ಗಂಟನ್ನು ಹಾಕ್ಕೊಂಡು. ನೋಡಿ, ಹೇಗೆ ಬಂತಂತೇಳಿ. ಹಾಗೆ ನೀವು ಬೇರೆ ಬೇರೆ ಕಲರಲ್ಲಿ ಟ್ರೈ ಮಾಡಿ. ನೋಡಿ, ಈ ಥರ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.